ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕ್ಷಣ ನೀವು ಎಲ್ಲಿದ್ದೀರಾ? ಮನೆಯಲ್ಲ, ಕೆಲಸದಲ್ಲ, ಬಸ್ಸಿನಲ್ಲ, ಅಥವಾ ಒಬ್ಬರೇ ಕುಳಿತು ಕೇಳುತ್ತಾ ಇದ್ದೀರಾ? ಒಂದು ಕ್ಷಣ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ಹೌದು, ಇದೇ ಉಸಿರಿನ ಬಗ್ಗೆ ಇಂದು ನಾವು ಮಾತನಾಡೋದು. ಪ್ರಿಯ ಸ್ನೇಹಿತರೆ, ಇಂದು ನಾವು ಸೃಷ್ಟಿಯಲ್ಲಿ ಹೊಸ ಅಧ್ಯಾಯಕ್ಕೆ ಬರುತ್ತಿದ್ದೇವೆ. ಇದು ಹೊಸ ಸೃಷ್ಟಿಯ ಕಥೆಯಲ್ಲ, ಆದರೆ ಈಗಾಗಲೇ ಸೃಷ್ಟಿಯಾಗಿರುವಂಥ ಈ ಲೋಕದಲ್ಲಿ ಮಾನವನ ಸೃಷ್ಟಿಯ ಕುರಿತು ಇನ್ನು ಆಳವಾಗಿ ನಾವು ನೋಡಲಿದ್ದೇವೆ. ಇಂದು ದೇವರ ವಾಕ್ಯ ಆದಿಕಾಂಡ 2ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಈ ನಮ್ಮ ಪಾಠ ಭಾಗವಾಗಿದೆ. ಈ ವಾಕ್ಯಗಳು ಹೇಳುತ್ತವೆ, ಒಮ್ಮೆ ಆಕಾಶವೂ ಇತ್ತು, ಭೂಮಿಯೂ ಇತ್ತು, ಆದರೆ ಮನುಷ್ಯ ಇರಲಿಲ್ಲ. ಮಳೆ ಇನ್ನೂ ಬಿದ್ದಿರಲಿಲ್ಲ, ಭೂಮಿ ಮೌನವಾಗಿತ್ತು. ಅಲ್ಲಿ ದೇವರು ಭೂಮಿಯ ಧೂಳನ್ನು ತೆಗೆದುಕೊಂಡು ತನ್ನ ಕೈಗಳಿಂದ ಮಾನವನನ್ನು ರೂಪಿಸಿದರು. ನಂತರ ಮಾನವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದರು ಮತ್ತು ಆ ಕ್ಷಣ ಮಾನವ ಜೀವಂತನಾದನು. ಈ ಪಾಠದಲ್ಲಿ ನಾವು 3 ಸತ್ಯಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ, ಮಾನವ ಒಂದು ಅಪಘಾತವಲ್ಲ ಪ್ರಿಯರೇ. ಪಾಠ ಸ್ಪಷ್ಟವಾಗಿ ಹೇಳುತ್ತದೆ, ಮಾನವ ಮೊದಲು ಇರಲಿಲ್ಲ. ಭೂಮಿ ಇತ್ತು, ಸೃಷ್ಟಿ ಇತ್ತು, ಆದರೆ ಮಾನವ ದೇವರ ನಿರ್ಧಾರದಿಂದಲೇ ಬಂದನು ಎನ್ನುವಂಥದ್ದನ್ನು ಸ್ಪಷ್ಟಪಡಿಸುತ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ನಾವು ನಮ್ಮ ಜೀವನ ಒಂದು ಅಪಘಾತವಲ್ಲ ಪ್ರಿಯರೇ, ಅಥವಾ ನಮ್ಮ ಜೀವನ ಅಚಾನಕ್ಕಾಗಿ ಈ ಲೋಕದಲ್ಲಿ ಬರಲಿಲ್ಲ ಪ್ರಿಯರೇ, ಆದರೆ ದೇವರ ಉದ್ದೇಶಪೂರ್ಣಕವಾಗಿರುವಂಥ ಸೃಷ್ಟಿಗಳಾಗಿದ್ದೇವೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಅನೇಕ ವಿಜ್ಞಾನಿಗಳು ಇವತ್ತು ಹೇಳುವಂಥ ಮಾತುಗಳು, ಈ ಭೂಮಿ ಆಗಲಿ ಅಥವಾ ಈ ಭೂಮಂಡಲ ಆಗಲಿ, ಇದೆಲ್ಲ ಅಚಾನಕ್ಕಾಗಿ ಬಂದಿರುವಂಥದ್ದು, ಒಂದು ಅಪಘಾತದಿಂದ ಶುರುವಾಗಿರುವಂಥದ್ದು ಎಂಬುದಾಗಿ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಇದು ದೇವರ ಉದ್ದೇಶಪೂರ್ಣಕವಾಗಿರುವಂಥ ಒಂದು ಸೃಷ್ಟಿಯಾಗಿದೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ, ಭೂಮಿಯ ಧೂಳು, ದೇವರು ಮಾನವನನ್ನು ಧೂಳಿನಿಂದ ರೂಪಿಸಿದರು ಎಂಬುದಾಗಿ ನಾವು ನೋಡುವಾಗ, ಇದು ಅವಮಾನ ಅಲ್ಲ ಪ್ರಿಯರೇ, ಆದರೆ ಇದು ಸತ್ಯದ ನೆನಪಾಗಿದೆ. ಅಂದರೆ ನಾವು ಈ ಸೃಷ್ಟಿಯ ಭಾಗವಾಗಿದ್ದೇವೆ ಎಂಬುದಾಗಿ ನೋಡಬಹುದು. ಅಂದರೆ ಕರ್ತನು ಮಾಡಿರುವಂಥ ಈ ಸೃಷ್ಟಿಗೂ ನಮಗೂ ಯಾವ ಭಾಗಿ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಸೃಷ್ಟಿಸಿರುವಂಥ ಮಣ್ಣನ್ನು ತೆಗೆದು ನಮ್ಮನ್ನು ಸಹ ರೂಪಿಸಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಅದು ಮಾತ್ರವಲ್ಲದೆ ನಮಗೆ ಒಂದು ಮಿತಿ ಇದೆ ಎಂಬುದಾಗಿ ನಾವು ನೋಡಬಹುದು. ಅಂದರೆ ಮಾನವನಿಗೆ ಒಂದು ಮಿತಿ ಇದೆ ಎಂಬುದಾಗಿ ನೋಡಬಹುದು. ಆದ ಕಾರಣ ಮಾನವನು ದೇವರಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ. ಇದನ್ನು ಯಾಕೆ ಮೋಶೆ ಇಲ್ಲಿ ಬರಿತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ತಮ್ಮನ್ನು ಆಳುತ್ತಾ ಇರುವಂಥ ಫರೋವನು ಒಬ್ಬ ದೇವರು ಎಂಬುದಾಗಿ ಐಗುಪ್ತ ದೇಶದ ಜನರ ಒಂದು ನಂಬಿಕೆ ಆಗಿತ್ತು ಪ್ರಿಯರೇ. ಅದಕ್ಕೆ ಉತ್ತರವಾಗಿ ಮೋಶೆ ಹೇಳುತ್ತಾ ಇರುವಂಥದ್ದು, ಮನುಷ್ಯನು ದೇವರಲ್ಲ, ಹೊರತು ಮನುಷ್ಯನಿಗೆ ಒಂದು ಮಿತಿ ಇದೆ, ಅದಲ್ಲದೆ ಮನುಷ್ಯನು ಈ ದೇವರು ಮಾಡಿರುವಂಥ ಸೃಷ್ಟಿಯ ಒಂದು ಭಾಗವಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಾ ಇರುವಂಥದ್ದು. ಅಂದರೆ ಮನುಷ್ಯನ ಶರೀರವು ಭೂಮಿಗೆ ಸೇರಿದ್ದು, ಅದಕ್ಕಾಗಿಯೇ ನಾವು ದುರ್ಬಲರಾಗುತ್ತೇವೆ, ಅದಕ್ಕಾಗಿಯೇ ನಾವು ದಣಿದು ಹೋಗುತ್ತೇವೆ, ಅದಕ್ಕಾಗಿಯೇ ನಾವು ಅನಾರೋಗ್ಯವು ತುಂಬಿ ಇರುತ್ತೇವೆ. ಇನ್ನು ಮೂರನೇದಾಗಿ ನಾವು ನೋಡುವಾಗ, ಜೀವಶ್ವಾಸ ಪ್ರಿಯರೇ. ಇಲ್ಲಿ ಕೇಳಿ, ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ದೇವರು ಮಾನವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು ಎಂಬುದಾಗಿ. ಇತರ ಜೀವಿಗಳಿಗೆ ಈ ವಿವರ ಇಲ್ಲ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವನ ಕೇವಲ ಒಂದು ಸೃಷ್ಟಿಯ ಕ್ರಿಯೆ ಆಗಿರಲಿಲ್ಲ. ಜೀವ ಎನ್ನುವಂಥದ್ದು ದೇವರ ಕೊಡುಗೆಯಾಗಿದೆ. ಉಸಿರು ಎನ್ನುವಂಥದ್ದು ದೇವರ ಉಡುಗೊರೆಯಾಗಿದೆ. ಅನೇಕ ಜನರು ಆತ್ಮಹತ್ಯೆ, ಅದು ಇದು ಎನ್ನುವಂಥದ್ದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಜೀವ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ಕೊಡುಗೆ ಆಗಿರುವುದರಿಂದ ಆ ಜೀವವನ್ನು ತೆಗೆಯುವುದಕ್ಕೆ ಯಾವ ಹಕ್ಕು ನಮ್ಮ ಕೈಯಲ್ಲಿಲ್ಲ, ನಾವು ಮಾಡಬಾರದು. ಅದನ್ನೇ ಪಾಠ ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥದ್ದು. ಮಾನವನು ದೇವರು ಕೊಟ್ಟಿರುವಂಥ ಉಡುಗೊರೆಯಿಂದ, ದೇವರು ಕೊಟ್ಟಿರುವಂಥ ಕೊಡುಗೆಯಿಂದ
ಜೀವಂತ ಆತ್ಮನಾದನು ಎಂಬುದಾಗಿ. ಹಾಗಾದರೆ ಇವತ್ತು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿಗಳು, ನಾವು ಭೂಮಿಯಿಂದ ಬಂದಿದ್ದರೂ ನಾವು ದೇವರಿಂದ ಜೀವವನ್ನು ಪಡೆದಿದ್ದೇವೆ. ನಮ್ಮ ಮೌಲ್ಯ ನಮ್ಮ ಶರೀರವಲ್ಲ ಪ್ರಿಯರೇ, ಆದರೆ ದೇವರು ನಮಗೆ ಕೊಟ್ಟಿರುವಂಥ ಉಸಿರಿನಲ್ಲಿದೆ ಎಂಬುದಾಗಿ ನಾವು ನೋಡಬಹುದು. ಹಾಗಾದರೆ ಇವತ್ತು ದೇವರ ಪಾಠ ನಮಗೆ ಕೊಡುವಂಥ ವಾಗ್ದಾನ, ನಿಮ್ಮ ಜೀವ ದೇವರ ಕೈಯಿಂದ ಬಂದಿದೆ. ಅಂದರೆ ಅರ್ಥ, ನಮ್ಮ ಜೀವನ ಅರ್ಥವಿಲ್ಲದಲ್ಲ, ನಮ್ಮ ಅಸ್ತಿತ್ವ ತಪ್ಪಲ್ಲ, ನಮ್ಮ ಉಸಿರು ಅಚಾನಕ್ಕಾಗಿ ಬಂದದ್ದಲ್ಲ, ಆದರೆ ನಾವು ದೇವರ ಉಸಿರಿನಿಂದ ಬದುಕುತ್ತಾ ಇದ್ದೇವೆ. ಹಾಗಾದರೆ ಇಂದು ನಾವು ಪಾಲಿಸಬೇಕಾಗಿರುವಂಥ ಆಜ್ಞೆ, ನಮ್ಮ ಜೀವ ದೇವರಿಗೆ ಸೇರಿದೆ ಎಂಬ ಅರಿವಿನಲ್ಲಿ ನಾವು ಬದುಕಬೇಕು ಪ್ರಿಯರೇ. ಅಹಂಕಾರವನ್ನು ಬಿಡಬೇಕು, ದೇವರ ಅವಲಂಬನೆಯಲ್ಲಿ ನಡೆಯಬೇಕು ಪ್ರಿಯರೇ. ಪ್ರತಿ ಉಸಿರು ದೇವರ ಒಂದು ಕೃಪೆ ಎನ್ನುವಂಥದ್ದನ್ನು ನೆನಪಿಟ್ಟುಕೊಳ್ಳಬೇಕು. ಹಾಗಾದರೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಉಸಿರು ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲಿ. ಆಮೇನ್.